ಕಾಂಗ್ರೆಸ್ ಸರ್ಕಾರ ಆಯೋಜನೆ ಮಾಡಿರುವಂತಹ ಸಾಧನಾ ಸಮಾವೇಶ ಇದೀಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಕುತೂಹಲವನ್ನ ಮೂಡಿಸಿದೆ. ಒಂದು ಕಡೆ ಕಾಂಗ್ರೆಸ್ ತನ್ನ 3 ವರ್ಷದ ಸಾಧನೆಗಳ ಮಹಾ ಸಮಾವೇಶವನ್ನ ಅಂತ ಹೇಳಿ ಬಿಂಬನೆ ಮಾಡ್ತಾ ಇದ್ರು ಕೂಡ ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಅದನ್ನ ಸತ್ತ ಸರ್ಕಾರದ ಸಮಾರಾಧನೆ ಅಂತ ಹೇಳಿ ಟೀಕೆ ಮಾಡ್ತಾ ಇದೆ. ತುಮಕೂರಿನ ಸಮಾವೇಶ ರಾಜಕೀಯ ಶಕ್ತಿ ಪ್ರದರ್ಶನವ ಅಥವಾ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಮೆಗಾ ಪ್ಲಾನ್ ಅನ್ನೋದರ ರಿಪೋರ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೋಡಿ. ಸೆತ್ತು ಟೀಮ್ನಿಂದ ಸಾಧನೆ ಹೆಸರಲ್ಲಿ ಶಕ್ತಿ ಪ್ರದರ್ಶನ. ಸಾಧನಾ ಸಮಾವೇಶ ಅಲ್ಲ, ಇದು ಸತ್ತ ಸಮಾರಾಧನೆ. ತುಮಕೂರಿನಲ್ಲಿ ನಡೆದ ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ ಸರ್ಕಾರ ಭರ್ಜರಿ ಸಿದ್ಧತೆಯನ್ನು ನಡೆಸಿತ್ತು. ಗ್ಯಾರಂಟಿ ಯೋಜನೆಗಳು, ಜನಪರ ಕಾರ್ಯಕ್ರಮಗಳು ಹಾಗೆ 3 ವರ್ಷದ ಆಡಳಿತ ಸಾಧನೆಗಳನ್ನ ಜನರ ಮುಂದೆ ಇಡುವುದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸಿತ್ತು. ಗ್ಯಾರಂಟಿ ಹಬ್, ಸಮರ್ಪಣೆ, ಸಂಕಲ್ಪ ಅನ್ನೋ ಟ್ಯಾಗ್ಲೈನ್ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಜೋಶನ್ನ ಮೂಡಿಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಇದೇ ಸಮಾವೇಶವನ್ನೇ ಟಾರ್ಗೆಟ್ ಮಾಡಿಕೊಂಡ ಬಿಜೆಪಿ ಇದೀಗ ತೀವ್ರ ರಾಜಕೀಯ ಅಸ್ತ್ರ ಪ್ರಯೋಗಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇದು ಸಾಧನಾ ಸಮಾವೇಶ ಅಲ್ಲ, ಬದಲಿಗೆ ಸತ್ತ ಸರ್ಕಾರದ ಸಮಾರಾಧನೆ ಅಂತ ಟೀಕೆಯನ್ನು ಮಾಡಿದ್ದಾರೆ. ಜನರನ್ನ ಬಸ್ಗಳಲ್ಲಿ ಬಲವಂತವಾಗಿ ಕರೀತಾ ಇದ್ದಾರೆ. ಆಡಳಿತ ಯಂತ್ರ ದುರುಪಯೋಗ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಅಭಿವೃದ್ಧಿ ಶೂನ್ಯವಾಗಿದ್ದು ಭ್ರಷ್ಟಾಚಾರ ಮಾತ್ರ ಕಾಂಗ್ರೆಸ್ ಸಾಧನೆ ಆಗಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಸಾಧನಾ ಸಮಾವೇಶ ಅಲ್ಲ, ಇದು ಸತ್ತಿರ್ತಕ್ಕಂಥ ಸರ್ಕಾರದ ಸಮಾರಾಧನೆಯನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ತುಮಕೂರಿನಲ್ಲಿ ಆಗ್ತಾ ಇರುವಂತದ್ದು. ಶಿಕ್ಷಣ ಕ್ಷೇತ್ರ ಬಹುಶಃ ಈ ತರ ಒಬ್ಬ ಶಿಕ್ಷಣ ಸಚಿವರು ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಇದೇ ಮೊದಲ ಬಾರಿಗೆ. ರಾಜ್ಯ ಶಿಕ್ಷಣ ನೀತಿಯನ್ನು ಕೂಡ ತರೋದಕ್ಕೆ ಸಾಧ್ಯ ಆಗಲಿಲ್ಲ. ನ್ಯಾಷನಲ್ ಎಜುಕೇಶನ್ ಪಾಲಿಸಿನೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಗೊಂದಲವನ್ನ ಸೃಷ್ಟಿ ಮಾಡಿ ರಾಜ್ಯದ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ. ಒಟ್ಟು ರಾಜ್ಯದಲ್ಲಿ ಇವತ್ತು 40,000ಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆ ಖಾಲಿ ಇದ್ದು ಕೂಡ ಅದನ್ನ ಅಪಾಯಿಂಟ್ಮೆಂಟ್ ಇವತ್ತಿಗೂ ಕೂಡ ಆಗಿಲ್ಲ. ಗ್ರಾಮೀಣ ಭಾಗದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕಾಗಿರ್ತಕ್ಕಂಥ ಗ್ರಂಥಾಲಯಗಳು ರಾಜ್ಯ ಸರ್ಕಾರದ ಎಡವಟ್ಟಿನಿಂದಾಗಿ ಸುಮಾರು 6,500 ಗ್ರಂಥಾಲಯಗಳು ಇವತ್ತು ಬಾಗಿಲು ಮುಚ್ಚಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮೂಲಭೂತ ಸೌಕರ್ಯದ ಕೊರತೆಯಿಂದಾಗಿ 15 ತಿಂಗಳಿಂದ ಸುಮಾರು 550ಕ್ಕೂ ಹೆಚ್ಚು ನವಜಾತ ಶಿಶುಗಳು ಮರಣ ಹೊಂದಿರತಕ್ಕಂಥ ಉದಾಹರಣೆನೂ ಕೂಡ ನಮ್ಮ ಮುಂದೆ ಇರುವಂತದ್ದು. ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾವ ರೀತಿ ರಾಜ್ಯದಲ್ಲಿ ಕ್ರಿಮಿನಲ್ ಆಕ್ಟಿವಿಟಿಗಳು ಚಟುವಟಿಕೆಗಳು ನಡೀತಾ ಇದೆ ನಮ್ಗೆಲ್ಲ ಗೊತ್ತಿದೆ. ಸ್ವತಃ ಮುಖ್ಯಮಂತ್ರಿಗಳ ಜಿಲ್ಲೆ ಹೊತ್ತು ಡ್ರಗ್ ಮಾಫಿಯಾಗಿ ಹೊತ್ತು ಕೇಂದ್ರ ಆಗಿರ್ತಕ್ಕಂಥದ್ದು ಡ್ರಗ್ ಫ್ಯಾಕ್ಟರಿಗಳಲ್ಲಿ ಮೇಲೆದ್ದಿರುವಂತದ್ದು. ಪೊಲೀಸ್ ಇಲಾಖೆಗಾಗ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗಾಗ್ಲಿ ಅವರ ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥ ಅಂದಾಜು ಕೂಡ ಅವರಿಗಿಲ್ಲ. ರಾಜ್ಯದ ಜೈಲುಗಳ ಪರಿಸ್ಥಿತಿ ಏನಾಗಿದೆ, ಅಲ್ಲಿರ್ತಕ್ಕಂಥ ಕೈದಿಗಳಿಗೆ ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಕುಣಿಯೋದಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಂಡು ರಾಜಾರೋಷವ ಕೈದಿಗಳಲ್ಲಿ ಆರಾಮಾಗಿ ಅಲ್ಲಿ ಜೈಲುಗಳಲ್ಲಿ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದೆ ಅನ್ನುವ ವೈಯಕ್ತಿಕ ಕಾರಣ ಬಿಟ್ರೆ ಅಹಿಂದ ಹೆಸರು ಹೇಳಿಕೊಂಡು ಅಹಿಂದ ಸಮುದಾಯಗಳನ್ನ ತನ್ನ ಮುಖ್ಯಮಂತ್ರಿಯ ಕುರ್ಚಿಯನ್ನ ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಅಪಕೀರ್ತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಲ್ತದೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಸಿದ್ದರಾಮಯ್ಯನವರ ಪರಿಸ್ಥಿತಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಅವರ 3 ವರ್ಷದ ಆಡಳಿತ ಅವಧಿ ಮನೆಗೆ ಮಗನೂ ಕೂಡ ಆಗಕ್ ಸಾಧ್ಯ ಆಗಲಿಲ್ಲ, ಊರಿಗೆ ಉಪಕಾರಿಯೂ ಕೂಡ ಆಗಲಿಲ್ಲ. ಇದು ಸಿದ್ದರಾಮಯ್ಯನವರ ಪರಿಸ್ಥಿತಿ. ರಾಜ್ಯವನ್ನ ಸಾಲದ ಚೂಲಕ್ಕೆ ತಳ್ಳಿ ಹಾಕಿ ತುಮಕೂರಿನಲ್ಲಿ ನಡೀತಾ ಇರತಕ್ಕಂತ ಈ ಸಮಾವೇಶ ಇಟ್ಸ್ ಅ ಕ್ರಿಮಿನಲ್ ವೇಸ್ಟ್ ಆಫ್ ಟ್ಯಾಕ್ಸ್ ಪೇಯರ್ಸ್ ಮನಿ. ಬಲವಂತವಾಗಿ ಜನರನ್ನ ಬಸ್ನಲ್ಲಿ ಗುಡ್ಡೆ ಹಾಕೊಂಡ್ ಬಂದು ತಮಗೆ ತಾವು ಶಬಾಷ್ಗಿರಿಯನ್ನು ಕೊಡ್ಕೊಳ್ತಕ್ಕಂತ ಕೆಲಸವನ್ನ ಅದರ ಮುಖೇನ ಮುಖ್ಯಮಂತ್ರಿ ಸ್ಥಾನವನ್ನ ಉಳಿಸ್ಕೊಳ್ತಕ್ಕಂತ ಕೆಲಸಕ್ಕೆ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ವಿನಃ ಸಮಾವೇಶ ಮಾಡುವಂತ ದೊಡ್ಡ ಕೆಲಸ ಘನಕಾರ್ಯವನ್ನ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾನೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಮೇಲೂ ಬಿಜೆಪಿ ಟೀಕಾ ಪ್ರಹಾರವನ್ನ ಮುಂದುವರೆಸಿದ್ದು, ಉಪಚುನಾವಣೆ ಗೆಲುವು ಗ್ಯಾರಂಟಿ ಹಣದ ಪರಿಣಾಮ ಬೀರಿದೆ, ಆದರೆ ಅದು ಶಾಶ್ವತ ಅಲ್ಲ ಅಂತ ವಿಜೇಂದ್ರ ಗುಡುಗಿದ್ದಾರೆ. ಇನ್ನು ರೈತರಿಗೆ ನೆರವು ಇಲ್ಲ, ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಕೆಪಿಎಸ್ಸಿ ನೇಮಕಾತಿ ಇಲ್ಲ, ಶಿಕ್ಷಣ ಕ್ಷೇತ್ರ ಹಾಳು, ಕಾನೂನು ಸುವ್ಯವಸ್ಥೆ ಕುಸಿತ, ಹೀಗೆ ಸಾಲು ಸಾಲು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ನಾಯಕರು ಮಾತ್ರ ಬಿಜೆಪಿ ಆರೋಪಗಳಿಗೆ ತಿರುಗೇಟು ಕೊಡುವುದಕ್ಕೆ ಸಜ್ಜಾಗಿದ್ದಾರೆ. ಗ್ಯಾರಂಟಿಗಳಿಂದಲೇ ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕ ಶಕ್ತಿ ಬಂದಿದೆ. ವಿರೋಧ ಪಕ್ಷಗಳಿಗೆ ಜನಮನ್ನಣೆ ನೋಡಿ ಭಯ ಶುರುವಾಗಿದೆ ಅಂತ ಕಾಂಗ್ರೆಸ್ ಪಾಳಿಯ ಕೌಂಟರ್ ಅಟ್ಯಾಕ್ ಅನ್ನು ಮಾಡಿದೆ.
ಒಟ್ನಲ್ಲಿ ತುಮಕೂರಿನ ಸಮಾವೇಶ ಕಾಂಗ್ರೆಸ್ಗೆ ಕೇವಲ ಸಾಧನಾ ಸಮಾವೇಶ ಅಲ್ಲ, 2028ರ ಚುನಾವಣೆಯ ಟ್ರೈಲರ್ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಸರ್ಕಾರ ತನ್ನ ಆಡಳಿತದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜು ಮಾಡಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಇದೇ ಸಮಾವೇಶವನ್ನ ಪುಣ್ಯ ಸ್ಮರಣೆ ಅಂತ ವ್ಯಂಗ್ಯ ಮಾಡ್ತಾ ಇದೆ. ಗ್ಯಾರಂಟಿ ವಿರುದ್ಧ ಭ್ರಷ್ಟಾಚಾರ, ಅಭಿವೃದ್ಧಿ ವಿರುದ್ಧ ಜಾಹೀರಾತು ರಾಜಕೀಯ, ಹೀಗೆ ರಾಜ್ಯ ರಾಜಕಾರಣದಲ್ಲಿ ಹೊಸ ವಾರ್ಗೆ ವೇದಿಕೆ ಸಿದ್ಧವಾಗಿದೆ. ಒಟ್ನಲ್ಲಿ ತುಮಕೂರಿನ ಕಾಂಗ್ರೆಸ್ ಸಾಧನಾ ಸಮಾವೇಶ ಇದೀಗ ರಾಜಕೀಯ ಸಮರದ ಕೇಂದ್ರ ಬಿಂದು ಆಗಿದೆ. ಸಮಾವೇಶದ ಮೂಲಕ ಕಾಂಗ್ರೆಸ್ ತನ್ನ ಶಕ್ತಿಯನ್ನ ತೋರಿಸಲು ಮುಂದಾದ್ರೆ, ಬಿಜೆಪಿ ಅದನ್ನೇ ಸರ್ಕಾರದ ವೈಫಲ್ಯದ ಪ್ರತೀಕ ಅಂತ ಹೇಳಿ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ರಾಜಕೀಯ ಜುಗಲ್ಬಂದಿ ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ತೀವ್ರವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ.